ಈಗಿನ ಯುವ ಪೀಳಿಗೆಗೆ ತಿಳಿಸಬೇಕಾದ ಸ್ಥಳೀಯ ಹಾಗೂ ನಾಡಿನ ಕೆಲವು ಮಹಿಳೆಯರ ಜೀವನ ಚರಿತ್ರೆಯನ್ನು ಹಾಗೂ ಮಾಹಿತಿಯನ್ನೊಳಗೊಂಡ ಸ್ತಬ್ಧ ಚಿತ್ರವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಎಲ್ಲರೂ ನಿಧಾನವಾಗಿ ನೋಡಿಕೊಂಡು ಬನ್ನಿ. ಹೋಗ್ತಾ ಹೋಗ್ತಾ ನಿಧಾನವಾಗಿ ನಿಮಗೆ ಎಲ್ಲದೂ ಅರ್ಥ ಆಗುತ್ತೆ. ನಿಧಾನವಾಗಿ ನೋಡಿ, ವೀಕ್ಷಣೆ ಮಾಡಿ. ನಮಸ್ಕಾರ ಎಲ್ರಿಗೂ. ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಬರ್ರಿ, ನಮ್ಮ ರಾಣೆಬೆನ್ನೂರಲ್ಲಿ ಇಟ್ಟಿರುವಂತಹ ರಾಣೆಬೆನ್ನೂರು ರಾಜ ಗಣೇಶನನ್ನು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೋಡ್ರಿ, ಅದ್ಧೂರಿಯಾಗಿ ನಿರ್ಮಾಣ ಆಗಿರುವಂತಹ ಪ್ರಾತಃ ಸ್ಮರಣೀಯ ಕಲಾವೇದಿಕೆ, ಅಂದರೆ ಇತಿಹಾಸದಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕಿಯರನ್ನು ಈ ವರ್ಷ ಮಾಡಿದ್ದಾರೆ. ಒಳಗಡೆ ಕೂಡ ಅಷ್ಟೇ ನವದುರ್ಗೆಯರನ್ನು ಕೂಡ ನೀವು ನೋಡ್ಬೋದು. ಹಾಗೆ ಸ್ವರ್ಣಗೌರಿ ಗಣೇಶನನ್ನು ನೀವು ಕೂಡ ನೋಡ್ಬೋದು. ಬನ್ನಿ, ಕಂಟಿನ್ಯೂ ನೋಡಿ. ಹಾಗೆ ಅನೇಕ ಸಾಧಕಿಯರು ಅವರು ಮಾಡಿದಂತಹ ಸಾಧನೆಯ ಬಗ್ಗೆ ವಿವರಣೆಯೊಂದಿಗೆ ಅವರ ಒಂದು ಅಲ್ಲಿ ಫೋಟೋಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ಬೋದು. ಹೇಗಿದೆಯೋ ನ್ಯಾಚುರಲ್ ಆಗಿ ನಾನು ಹಾಗೇ ಬಿಟ್ಟಿರ್ತೀನಿ, ನೀವು ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಯಾಕಂದರೆ ರಾಣೆಬೆನ್ನೂರು ರಾಜ ಗಣೇಶನನ್ನು ಎಲ್ಲಿಂದೆಲ್ಲಿಂದನೋ ಜನಗಳು ಬಂದು ನೋಡ್ತಾ ಇದ್ದಾರೆ. ನೀವು ಕೂಡ ನೋಡಿ.
ಓಕೆ, ನೀವೀಗ ನೋಡ್ಕೊಂಡು ಬಂದ್ರಲ್ಲ, ಇತಿಹಾಸದಲ್ಲಿ ಅನೇಕ ಸಾಧನೆಯನ್ನು ಮಾಡಿದಂತಹ ಸಾಧಕಿಯರನ್ನು ನೀವು ನೋಡ್ಕೊಂಡ್ಬಂದ್ರಿ. ಒಬ್ಬರ ಇಬ್ಬರ ಸಾಲು ಮರದ ತಿಮ್ಮಕ್ಕ ಆಗಿರ್ಬೋದು, ಸುಧಾಮೂರ್ತಿಯವರಾಗಿರ್ಬೋದು, ಹಾಗೆ ಕಿತ್ತೂರಾಣಿ ಚೆನ್ನಮ್ಮ, ಹೀಗೆ ಅನೇಕ ಸಾಧಕಿಯರನ್ನು ನೀವು ನೋಡ್ಕೊಂಬಂದ್ರಿ. ಬನ್ನಿ ಈಗ ಒಳಗಡೆ ಬಂದಮೇಲೆ, ಅದಾದ ನಂತರ ನೆಕ್ಸ್ಟ್ ನಾವು ಒಳಗಡೆ ಬಂದಮೇಲೆ ನೋಡ್ರಿ, ಇಲ್ಲಿ ನವದುರ್ಗೆಯರನ್ನು ನೀವು ನೋಡ್ಬೋದು. ಭುವನೇಶ್ವರಿ ಹಾಗೂ ಶೈಲಪುತ್ರಿ, ಈಗ ಎರಡನೆಯವಳು ಶೈಲಪುತ್ರಿ, ಭುವನೇಶ್ವರಿಯನ್ನು ಎದುರುಗಡೆ ನೋಡ್ಕೊಂಬಂದ್ರಲ್ಲ. ನೋಡ್ರಿ, ಇದು ಏನು ಅರಮನೆನ ಅಥವಾ ಏನಿದು ಗಣೇಶ ಹಬ್ಬನ ಅಥವಾ ದಸರಾನ ಅಂತಲೇ ಅನಿಸ್ತತಿ ಒಳಗಡೆ ಬಂದರೆ. ನೋಡಿ, ಬ್ರಹ್ಮಚಾರಿಣಿ, ಇಲ್ಲಿ ನವದುರ್ಗೆಯರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲಿಂದೆಲ್ಲಿಂದಲ್ಲಿ ಜನಗಳನ್ನು ಬಂದು ನೋಡ್ತಾರೆ. ನೋಡಿ, ಇದು ಚಂದ್ರಘಂಟಾ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಲೈಟಿನ ಅಲಂಕಾರವನ್ನು ನೀವು ನೋಡ್ಬೋದು. ಕುಷ್ಮಾಂಡ ದೇವಿಯನ್ನು, ಹೌದು, ಕುಷ್ಮಾಂಡ ದೇವಿ. ಹಾಗೆ ಎಷ್ಟು ಜನ ಬಂದಿದ್ರು ಅಂದರೆ ಜಾತ್ರೆ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಇದೇ ಥರ ಇರ್ತೈತಿ ನಮ್ಮ ರಾಣೆಬೆನ್ನೂರು ಕಾರಾಜ ಗಣೇಶೋತ್ಸವ. ಪ್ರತಿ ವರ್ಷ ಹೀಗೆ ಇರ್ತೈತಿ. ಯಾರೆಲ್ಲ ಇನ್ನೂ ನೋಡಿಲ್ಲರೋ ದಯವಿಟ್ಟು ಬಂದು ನೋಡಿ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಪ್ರತಿ ವರ್ಷ ಒಂದೊಂದು ಥರ ಚೇಂಜ್ ಮಾಡ್ತಾನೆ ಇರ್ತಾರೆ. ಎದುರುಗಡೆ ಕಾಣ್ತಾ ಇದ್ದಿಲ್ಲ, ಶಾರದಾಂಬೆ ಅವಳು ನೋಡ್ರಿ, ಬಿಳಿ ಸೀರೆ, ಹಾಗೆ ಕೈಯಲ್ಲಿ ಆ ಒಂದು ವೀಣೆನ ಹಿಡ್ಕೊಂಡು ಕುಂತ್ರೇನೆ ಅವಳು ಶಾರದಾಂಬೆ ಅಂತ. ಬನ್ನಿ, ಎಷ್ಟು ಅಲಂಕಾರ ಅಂದರೆ ನೋಡ್ರಿ, ಆ ಲೈಟಿನ ಅಲಂಕಾರ ನೋಡೋದಕ್ಕೆ ಒಂದು ಚಂದ. ಎಷ್ಟು ಸತಿ ಯಾರ್ಯಾರು ಹೋಗಿ ನೋಡಿದಾರೋ ಗೊತ್ತಿಲ್ಲ, ಅಷ್ಟು ಸತಿ ಬಹುಶಃ ಒಬ್ಬೊಬ್ಬರು ಒಂದು 2 ಸಲ 3 ಸಲ ಏನಾದರೂ ಹೋಗಿರ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಯಾವ ಊರಿನಲ್ಲಿರೋವಂಥ ದೇವಸ್ಥಾನ ಇದು, ಯಾವ ಊರಲ್ಲಿ ಈ ಥರ ಇದೆ ಅಲ್ಲಿಗೆ ಬಂದಿದ್ದೀವೇನೋ, ನಮ್ಮೂರು ಅಲ್ವೇನೋ ಅಂತ ಅನಿಸ್ತೈತಿ. ಅಷ್ಟು ಚೆನ್ನಾಗಿ ಮಾಡಿದರು. ಈ ವರ್ಷ ಅದೇನೋ ಹೇಳ್ತಾರಲ್ಲ ನೋಡಿ, ಇದು ಕಾಂತ್ಯಾಯಣಿ. ಅದೇನೋ ಹೇಳ್ತಾರಲ್ಲ, ಎಲ್ಲದರಲ್ಲೂ ಹೆಣ್ಮಕ್ಳೇ ಮುಂದು, ಎಲ್ಲದರಲ್ಲೂ ಹೆಣ್ಣುಮಕ್ಕಳದೇ ಮೇಲುಗೈ ಅಂಥೇಳಿ. ಈ ವರ್ಷ ಕೂಡ ಹಾಗೆ ಆಗಿದೆ. ಅನೇಕ ಸಾಧಕಿಯರನ್ನು ನೋಡಿದ್ರಿ. ಹಾಗೆ ಇಲ್ಲಿ ನವದುರ್ಗೆಯರನ್ನು ನೋಡ್ತಾ ಇದ್ರಿ. ನೆಕ್ಸ್ಟು ಕಾಳರಾತ್ರಿ ಇದು. ನೆಕ್ಸ್ಟ್ ನೀವೇನು ನೋಡ್ತೀರಿ ಅಂದರೆ ಸ್ವರ್ಣಗೌರಿಯ ತೊಡೆಯ ಮೇಲೆ ಕುಳಿತಂತಹ ಗೌರಿ ಗಣೇಶನನ್ನು ನೋಡ್ತೀರಿ. ಇದು ಮಹಾಗೌರಿ, ಈ ಮೂರ್ತಿ ಮಹಾಗೌರಿ. ನೋಡ್ರಿ, ಇನ್ನೇನು ದಸರಾ ಬಂತಲ್ಲ, ದಸರಾ ಹಬ್ಬದಲ್ಲಿ ನಾವು ಸಿದ್ಧಿದಾತ್ರಿ ಇವಳು. ಇನ್ನೇನು ದಸರಾ ಹಬ್ಬದಲ್ಲಿ ಈ ನವದುರ್ಗೆಯರನ್ನು ನಾವು ನಮ್ಮೂರಿನ ಅಂಬಾಭವಾನಿ ದೇವಸ್ಥಾನದಲ್ಲಾಗಿರ್ಬೋದು, ತುಳಜಾಭವಾನಿ ಪ್ರತಿ ದಿನ ಒಂದೊಂದು ವೇಷಭೂಷಣನ ಮಾಡ್ತಾರೆ. ಭಾರತ ಮಾತಾ ನೀವಿಲ್ಲಿ ನೋಡ್ಬೋದು. ನೋಡ್ರಿ, ಭಾರತ ಮಾತೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಒಂದು ಏನು ಹೇಳ್ತಾರೆ ಇದಕ್ಕೆ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ನವದುರ್ಗೆಯರನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಭುವನೇಶ್ವರಿ ಅಮ್ಮನವರು. ನೋಡ್ರಿ, ಭುವನೇಶ್ವರಿ ದೇವಿ ಲಾಸ್ಟ್. ಇದಾದ ನಂತರ ನೆಕ್ಸ್ಟ್ ಬರೋದು ಸ್ವರ್ಣಗೌರಿ ತನ್ನ ತೊಡೆಯ ಮೇಲೆ ತನ್ನ ಮಗುವನ್ನು ಕೂರಿಸ್ಕೊಂಡು ಕೂತಿರುವಂಥದ್ದು, ಅಂದರೆ ಗಣೇಶನನ್ನು ಕೂರಿಸಿಕೊಂಡು ಕೂತಿರುವಂಥದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಆ ಸ್ವರ್ಣಗೌರಿಯನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕೂತಿರುವಂತಹ ಭಂಗಿ ಆಗಿರ್ಬೋದು, ಆ ಅಲಂಕಾರ ಆಗಿರ್ಬೋದು, ಸ್ವರ್ಣಗೌರಿಗೆ ಉಡಿಸಿರುವಂಥ ಸೀರೆ ಆಗಿರ್ಬೋದು, ಪ್ರತಿಯೊಂದು ದೇವಿ ಎದ್ದು ಬರ್ತಾಳೇನೋ, ಪಾರ್ವತಿ ದೇವಿ ಮತ್ತು ಗಣೇಶ ಎದ್ದು ಬರ್ತಾರೇನೋ ಅನ್ನೋ ಥರ ಇತ್ತು. ನೋಡ್ರಿ, ಎಷ್ಟು ಚೆನ್ನಾಗಿದೆ ನಮ್ಮ ರಾಣೆಬೆನ್ನೂರು ಕಾರಾಜ ಗಣೇಶೋತ್ಸವ. ಎಲ್ಲರೂ ಮತ್ತೆ ಮತ್ತೆ ಬನ್ನಿ ನೋಡಿ ಅಂತಲೇ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ಮತ್ತು ಏನು ಕಾನ್ಸೆಪ್ಟ್ ಇರುತ್ತೋ ಗೊತ್ತಿಲ್ಲ. ನೋಡೋದಕ್ಕೆ ಮಾತ್ರ ಸಖತ್ತಾಗಿತ್ತು. ಪ್ರತಿ ವರ್ಷ ಬನ್ನಿ, ರಾಣೆಬೆನ್ನೂರು ಕಾರಾಜ ಗಣಪತಿನ ನೋಡ್ರಿ, ಪ್ರೋತ್ಸಾಹಿಸಿ ಎಲ್ಲರೂ ಅಂತಲೇ ಹೇಳ್ತೀನಿ. ಓಕೆ, ನೋಡಿದ್ರಲ್ಲ ರಾಣೆಬೆನ್ನೂರು ಕಾರಾಜ ಗಣಪತಿ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದೆ ಬರುವಂಥ ನನ್ನ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.